ದೇವಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳಲ್ಲ? ಕಾಂತೆ ಕಾಂತೆ ಶಾಂತೆ ವರದಿನಳಾಗಿ ಏನಪತಿಯಾಗಿ ಮರುಗಲೇ ತಕ್ಕೆ ದೇವಿ. ಕಾಂತೆ ಶಾಂತೆ ವರದಿನಳಾಗಿ ಏನಪತಿಯಾಗಿ ಮರುಗಲೇ ತಕ್ಕೆ ಪಾಂಡುಪುತ್ರರ ಪತ್ನಿಯಾಗಿ ನೀನು ದೇವಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಗೆ ದೇವಿ. ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಗೆ. ಕಾಂತೆ ಶಾಂತೆ ವರದಿನಳಾಗಿ ಏನಪತ್ನಿಯಾಗಿ ಮರುಗಲೇ ತಕ್ಕೆ. ಪ್ರಿಯತಮೆ, ಏನಾಯ್ತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣವಿದು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಧಿಕ್ಕಾರ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಇಂತಹ ಸ್ತ್ರೀ ಜಾತಿಯನ್ನು ಏಕೆ ತಾರಿ ಸೃಷ್ಟಿಸಿದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವದ್ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸಗೈದು ಬರಲಿಂದ ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸಗೈದು ಬರಲಿಂದ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವೇ? ಸರಿಯೇ ನಿಮಗೆ ಸಮ್ಮತವೇ? ಇನಿಯ ಕೇಳು ನನ್ನ ವ್ಯಥೆಯ ಚಿಂತಿಸಬೇಡ ದೇವಿ, ಚಿಂತಿಸಬೇಡ. ಪಾಂಡವರ ಪತ್ನಿಯೆನಿಸಿ ಪರನಿಂದ ಸಹಿಸಲಾರೆ. ಪಾಂಡವರ ಪತ್ನಿಯೆನಿಸಿ ಪರನಿಂದ ಸಹಿಸಲಾರೆ. ಈ ಶೂರತನಕ್ಕೆ ಬರಿದಾಯ್ತು ನನ್ನ ಬಯಕೆ. ಪತ್ನಿಯನ್ನು ಜೂಜಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಏಕೆ ಇರೋದಿಲ್ಲ? ಬಿಡು ನಿನ್ನ ಯಾಳಲು ಬಗೆಯುವ ಕೆಡುಕರವಳಲ
ಅಣ್ಣನ ಒಂದು ದಿನದ ಅವಿವೇಕತನದಿಂದ ನಿಂದನೆಯು ನಮ್ಮನ್ನು ಸಾಯುವರೆಗೆ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಈ ಹಿಂದೆ ನಿನ್ನನ್ನು ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಈ ರೀತಿ ಚಿಂತಿಸಲು ಕಾರಣವೇನು ಅದನ್ನು ತಿಳಿಸಬಾರದೆ? ಪ್ರಾಣೇಶ್ವರ, ಹೇಳಿದರೆ ಪ್ರಯೋಜನವೇನು? ಎಷ್ಟೇ ಆದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲೇ. ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನ ಅಲ್ಲ. ಹಾಗಾದ್ರೆ ಹಿಡಿದು ಕೇಳಿ. ಈ ದಿನ ಹಸ್ತಿನಾಂಬಿಯಾ ದೇವಿಯ ದರ್ಶನಕ್ಕೆ ಹೋಗಿ ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಳು. ಅವಳನ್ನು ನೋಡುತ್ತಾ ಪರಿಹಾಸದಿಂದ, ಈಗಲಾದರೂ ಸಂಧಿ ಆಗುವುದು, ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಟ್ಟಿಸಲೆಂದು ನನ್ನನ್ನು ಪರಿಹಾಸ ಮಾಡಿದಳು ಸ್ವಾಮಿ. ಏನು ದುರ್ಯೋಧನನವರ ಸಂದೇಶ? ಹಾಗಾದರೆ ನನ್ನ ಸಂದೇಹವೂ ನಿಜವಾಯಿತು. ಅದಿರಲಿ, ರಾಯಭಾರಕ್ಕೆ ಯಾರು ಹೋಗಿರುವರು? ಮತ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಜನೇಯರ ವಿಲಾಸ ವಿಭ್ರಮದಲ್ಲಿ ಮಗ್ನನಾದ ಯದುಪತಿಯು ಅರ್ಜುನನು ದ್ವಾರಕಿನ ಹಿಂತಿರುಗದಾಗಲೇ ಪಾಂಚಾಲಿ ಹೀಗಾಗಬಹುದೆಂದು. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟನು ಸ್ವಾಮಿ. ಏನೆಂದು? ಎಲೆ ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದಿಲ್ಲವೆಂದು. ಬಾಪು ಪಾಂಚಾಲಿ, ಬಾಪು! ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಪಾಂಚಾಲಿ, ಪ್ರಾಣೇಶ್ವರ, ಈ ಸಂತೋಷದ ಸಮಯದಲ್ಲಿ ಬಾ ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ. ಜಾಣೆ. ಹೌದಾ ಪ್ರಾಣೇಶ್ವರ? ದೇವಿ, ಜಾನೆ ಮುಟ್ಟಾಡುವೆ ಬಾರು. ದೇವಿ, ಜಾನೆ ಮುಟ್ಟಾಡುವೆನು ಬಾರು. ಈ ಪ್ರೇಮದ ಶಪಥವನ್ನು ಮರೆಯುವನೆ ಚಿಂತಿತ ಏಕತೆ ಧ್ರುಪದ ಕೋರಿಯೇ ಚಿಂತಿತ ಏಕತೆ ಧ್ರುಪದ ಕೋರಿ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಜಾನೆ ಮುಟ್ಟಾಡುವನು ಬಾರೆ ಈ ಜೀವನ ಪ್ರೇಮದ ಪ್ರೇಯಸಿ ನೀನೇ ಪ್ರೇಮದ ಪ್ರೇಯಸಿ ಜಾನೆ ಮುಟ್ಟಾಡುವೆನು ಬಾರೆ ಜಾನೆ ಮುದ್ದು ಜಾನೆ ಮುಟ್ಟಾಡುವೆನು ಬಾರೆ ಸಮಯವಿದೆ ಶೃಂಗಾರ
ಸಮಯವಿದೆ ಇದೆ ಅಲ್ಲವೇ? ಹೌದು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಇದೆ ಅಲ್ಲವೇ? ಹೌದು ಪ್ರಾಣೇಶ್ವರ. ಹೌದು. ದೇವಿ, ಅಲ್ಲವೇ? ದೇವಿ, ಮನಮುನಿಸುವ ಮಂದಾಸುವಿಲಾಸ. ಸ್ವಾಮಿ. ಮನಮುನಿಸುವ ಮಂದಾಸುವಿಲಾಸ. ಕೌರವ ಶಿರವ ಕರೆಯಲು ನೀನು. ಅದು ನಾನೇ ಅಲ್ಲವೇ? ಹೌದು ಪ್ರಾಣೇಶ್ವರ. ಹೌದು. ಕೌರವ ಶಿರವ ಕರೆಯಲು ನೀನು. ಚೆಲ್ಲುತ್ತ ಸೇರುವೆ. ಯಾವಾಗ? ಅದೇ ಸ್ವಾಮಿ, ಅದೇ. ಕೌರವರ ಶಿರವನ್ನು ಅದು ನಾನೇ ಅಲ್ಲವೇ? ನೀವೇ ಪ್ರಾಣೇಶ್ವರ. ಚೆಲ್ಲುತ್ತ ಸೇರುವೆ ಕಾಂತೆಯನು. ಮತ್ಯಾವಾಗ? ಚೆಲ್ಲುತ್ತ ಸೇರುವೆ ಕಾಂತೆಯನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ರಮಣಿಯ ಮನೆಯಲ್ಲಿ ಬಿಡಿಸಿದೆ ರಾಮ. ರಮಣಿಯ ಮನೆಗೆ ಎನಿಸಿದೆ ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ದೇವಿ, ನೆನಪಿದೆ ಸ್ವಾಮಿ, ಹಿಂದೆ ಒಂದು ದಿನ ಈ ನನ್ನ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿ ನನ್ನನ್ನು ಸಂಬೋಧಿಸಿದರಲ್ಲ ಪ್ರಾಣೇಶ್ವರ. ದೇವಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಸ್ವಾಮಿ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಎಷ್ಟೇ ಆದ್ರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ ಪ್ರಾಣೇಶ್ವರ. ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಾಪ್ತ ಬದಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ದುರುಳ ಕೌರವರನ್ನು ಮರಣಗೊಳಿಸದೆ ನರಳೇರಲು ಬಿಡುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ನರಳೇರಲು ಬಿಡುವನೆ. ರಣದೊಳಗೆ ಪಾನ ಮಾಡದಿರುವನೆ. ರಣದೊಳಗೆ ಪಾನ ಮಾಡದಿರುವನೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳು ಬಾಯಲ್ಲಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳು ಬಾಯಲ್ಲಿ ಮೆಟ್ಟಿಕೊಳ್ಳುವೆ. ಎರುವಳು ತಟ್ಟಿದವನ ಕುಟ್ಟಿಕೊಳ್ಳು ತಲೆಗಳು ತೊಟ್ಟಿಕೊಳ್ಳುವೆ. ತಟ್ಟಿದವನ ಕುಟ್ಟಿಕೊಳ್ಳು ಗದೆಗಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ದರೆಯಲಿರಲು ಬಿಡುವನೆ. ರಣದೊಳ ರಕ್ತಪಾನ ಮಾಡದಿರುವನೆ. ರಣದೊಳ 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 ರಕ್ತಪಾನ ಮಾಡದಿರುವನೆ. ಆಗಲೇ ಭೀಮಸೇನನು ಸಂಧ್ಯಾ ಪಶ್ಚಾತ್ತವನ್ನು ತಿಳಿದು ಕೆಳಗೆ ಸಿಬ್ಬಂದಿ ಗರ್ಜವಿಸಿರನು. ಆತನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಯಾರು ಸಾಧ್ಯವಿಲ್ಲ ಅಣ್ಣ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವನ್ನು ತೋರಿಸಿರುವುದು. ಜಗತ್ತಿನ ಸುಖ ದುಃಖಗಳೆಲ್ಲ ಸ್ತ್ರೀಯರೇ ಮೂಲ ಕಾರಣವನ್ನು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಕೌರವರ ಯುದ್ಧ ಮಾಡೋದಕ್ಕಿಂತ ಈ ಭೀಮಸೇನನ ಕೋಪವನ್ನು ಸಮನ ಮಾಡದೆ ನನ್ನಿಂದ ಅಸಾಧ್ಯವಾಗಿದೆ. ಭೀಮಸೇನ ಅರ್ಜುನ,
ಸಹೋದರ ಭೀಮಸೇನ, ನನ್ನಲ್ಲಿ ಕೋಪ ಆಯ್ತಮ್ಮ. ಕೋಪ ಮಾಡಬೇಡ ಅಣ್ಣ. ಧರ್ಮ ಪಾಂಚಾಲಿ ಸಮಾಧಾನ ಮಾಡಿದ್ರು. ಪ್ರಾಣೇಶ್, ಅಣ್ಣನ ಏಕೆ ಸಿಟ್ಟನಾಗಿರೋನು? ಏಕೆ ಸ್ವಾಮಿ, ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ ಪ್ರಾಣೇಶ್ವರ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿಬಿಡುವೆನು. ಈ ಸಂಧ್ಯಾ ಪ್ರತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದಕ್ಕೆ ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿಗೆ ಸಂಧ್ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಸಂಧಿ